ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ, ಹಲೋ ಮೇಡಮ್, ಏನು ಇಷ್ಟೊಂದು ಅರ್ಜೆಂಟು? ಏನಿಲ್ಲ, ಇದೆ ಕೆಲಸ. ಅಭಿ ಬರ್ಡೇ ಅಲ್ವಾ, ನೋಡು ಮನೆಗೆ ಹೇಗೆ ಕಳೆ ಬಂದಿದೆ ಅಂತ. ಯಾಕೆ ಪೋಣಿ ಒಂಥರ ಇದೆಯಾ? ಏನಾದರೂ ಬೇಜಾರ? ಹಾಗೇನಿಲ್ಲ ರೀ. ನಿಮ್ಮ ಸರ್ಪ್ರೈಸ್ ಗಿಫ್ಟ್ ಕತೆ ಏನಾಯ್ತು? ಆ ಪ್ರಾಜೆಕ್ಟ್ ಅವನಿಗೆ ಕೊಡ್ತಿದ್ದೀನಿ ಅಂದರೆ ಖುಷಿ ಪಡ್ತಾನೆ. ಅವನಾಗ ಅವನೇ ಏನೂ ಕೇಳಲ್ಲ, ನಾನೇ ಕೊಡ್ತಿದ್ದೀನಿ. ಇವತ್ತು ನಿಮ್ಮ ತಮ್ಮ ನಿಮ್ಮ ಅಮ್ಮನ ಎಷ್ಟೆಷ್ಟು ಕೇಳಿದ್ದ ಅಂತ ಗೊತ್ತಾದರೆ ನೀವೆಷ್ಟು ನೊಂದ್ಕೋತಿರೋ. ಯಾಕೆ ಪೋಣಿ ಒಂಥರ ಇದೆಯಾ? ನೀನೇನು ಮುಚ್ಚಿಡ್ತಿಲ್ಲ ತಾನೆ? ಯಾಕೆ ಹಾಗೆ ಕೇಳ್ತೀರಾ? ಡೆಕೋರೇಷನ್ ಅಂತ ಓಡಾಡಿ ಸ್ವಲ್ಪ ಸುಸ್ತು ಅಷ್ಟೆ. ಆರ್ ಯು ಶೋರ್? ಎಸ್, ಇವತ್ತು ನಿಮ್ಮ ತಮ್ಮನ ಬರ್ಡೇ. ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡಿ. ನೀವಿವತ್ತು ಖುಷಿಯಾಗಿರಬೇಕು. ನೀವು ಖುಷಿಯಾಗಿದ್ದರೆ ಅಭಿನೂ ಖುಷಿಯಾಗಿರ್ತಾನೆ. ನೀವಿಬ್ರು ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ. ಆಯಿತು ಮೇಡಮ್, ಅಪ್ಪಣೆ. ನನ್ನ ಹೆಂಡತಿ ಖುಷಿಗೋಸ್ಕರನಾದರೂ ನಾನು ಖುಷಿಯಾಗಿರ್ತೀನಿ. ಹಾಯ್ ಹಾಯ್ ಹಾಯ್. ಹಲೋ ಹಾಯ್. ಅಭಿ ಮೇಲಿದ್ದಾನೆ. ಇರಲ್ಲ. ನಿಮ್ಮಿಬ್ರಿಗೂ ವಿಷಯ ಗೊತ್ತಿದ್ರು ನನ್ನ ಹತ್ರ ಯಾಕೆ ಹೇಳಲಿಲ್ಲ? ಸೊಗ್ಲಡಿ, ಬೀಗರು ಈ ವಿಷಯನ ಮೊದಲು ಹೇಳಿದ್ದು ತುಳಸಿಗೆ. ನಿಮ್ಮ ಮದುವೆಗೆ ಮುಂಚೆನೆ ಅವರಿಗೆ ಈ ಕಾಯಿಲೆ ಇರೋದು ಗೊತ್ತಾಗಿತ್ತು. ಆದರೆ ಯಾವುದೇ ಕಾರಣಕ್ಕೂ ಸಿರಿಗೆ ಇದು ಗೊತ್ತಾಗಬಾರ್ದು ಅಂತ ತುಳಸಿ ಹತ್ರ ಮಾತು ತಗೊಂಡಿದ್ರು. ಆಮೇಲೆ ನಾನು ನಿಮ್ಮ ಅಂಗಡಿಗೆ ಹೋಗೋ ಟೈಮಲ್ಲಿ ಬೀಗರಿಗೆ ನನ್ನ ಹತ್ರನೂ ಸತ್ಯ ಹೇಳುವಂಥ ಸಂದರ್ಭ ಬಂತು. ತುಳಸಿ ಸುಮಾರು ಸಲ ನಿಮ್ಮ ತಂದೆನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬಂದಿದ್ದಾಳೆ. ಅಯ್ಯೋ ದೇವ್ರೆ, ಅಮ್ಮ ಇಷ್ಟೆಲ್ಲ ಮಾಡಿದ್ರು ನನಗೊಂಚೂರು ಅನುಮಾನನೇ ಬರ್ದೇ ಇರೋ ಹಾಗೆ ನೋಡ್ಕೊಂಡ್ರಲ್ಲ ತಾತ. ಹೌದಮ್ಮ, ನಿಮ್ಮ ತಂದೆ ಈ ಮನೆಗೆ ಬಂದಾಗಲೆಲ್ಲ ಎಷ್ಟೋ ಸಲ ತಮ್ಮ ಕಾಯಿಲೆ ಬಗ್ಗೆ ಗೊತ್ತಾಗೋ ಹಾಗೆ ಮಾತಾಡ್ತಿದ್ರು. ಆದರೆ ನಾವೆಲ್ಲ ಸೇರಿ ನಿನಗೆ ಗೊತ್ತಾಗದಿರೋ ಹಾಗೆ ತೇಪೆ ಹಾಕ್ತಾ ಇದ್ವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.